ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಬೇಡ ಬೇಡ, ಈ ರೀತಿ ಆಗ್ಬಿಡುತ್ತೆ. ಈ ರೀತಿ ಆದ್ರೆ ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಖಂಡಿತವಾಗ್ಲೂ ಕುಗ್ಗೋಗ್ಬಿಡುತ್ತೆ. ನಮ್ಮ ಸ್ಯಾಂಡಲ್ವುಡ್ ನ ಶಕ್ತಿಗಳೇ ಈ ರೀತಿ ಮಾಡಿದ್ರೆ ಮುಂದೇನು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಈ ವಿಡಿಯೋ ನೋಡಿ, ವಿಡಿಯೋ ನೋಡಾದ್ಮೇಲೆ ನಾವು ಅದ್ರ ಬಗ್ಗೆ ಮಾತನಾಡೋಣ. ವಿಡಿಯೋ ನೋಡಾದ್ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ, ಯಾಕಂದ್ರೆ ತುಂಬಾ ವಿಚಾರ ಚರ್ಚೆ ಮಾಡ್ಲಿಕ್ಕಿದೆ. ಮೊದಲಿಗೆ ಈ ವಿಡಿಯೋ ನೋಡಿ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ವಿಜಯಲಕ್ಷ್ಮಿ ಏನು ಹೇಳಿದ್ರು? ವೇದಿಕೆ ಮೇಲೆ ನಿಂತ್ಕೊಂಡು ದರ್ಶನ್ ಬಗ್ಗೆ, ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತನಾಡೋದು, ಮೀಡಿಯಾದಲ್ಲಿ ಕೂತ್ಕೊಂಡು ಮಾತನಾಡೋದು, ಈ ರೀತಿ ಮಾತನಾಡಿದ್ರೆ ಸರಿಯಲ್ಲ. ಅದೇ ದರ್ಶನ್ ಇಲ್ಲದೇ ಇದ್ದಾಗ ಈ ರೀತಿ ಮಾತನಾಡ್ತಾ ಇದ್ದೀರಾ ನೀವು, ಅದೇ ದರ್ಶನ್ ಇದ್ದಾಗ ಇಲ್ಲಿ ಯಾರು ಬೆಂಗಳೂರಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಆಮೇಲೆ ದರ್ಶನ್ಗೆ ಇದೆಲ್ಲ ದರ್ಶನ್ ಹೇಳ್ದಂಗೆ ದರ್ಶನ್ ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಇದು ಖಂಡಿತವಾಗ್ಲೂ ಹೆಸರನ್ನು ತೆಗೆದುಕೊಳ್ಳದೆ ಸುದೀಪ್ ಅವರಿಗೆ ಹೇಳಿರೋದು ಕನ್ಫರ್ಮ್. ಯಾಕೆ ಅಂತಂದರೆ ನಾನು ಮೊನ್ನೆ ಒಂದು ಮಾಡಿದ್ದೆ, ಕಿಚ್ಚ ಸುದೀಪ್ ಏನು ಹೇಳಿದ್ರು, ಯಾರಿಗೆ ಕೌಂಟರ್ ಕೊಟ್ಟರು ಅಂತ. ನಾನು ಅಲ್ಲೆಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ಗೆ ಹೇಳಿದ್ರು ಅಂತ ನಾನು ಹೇಳಿರಲಿಲ್ಲ. ಯಾಕೆ ಗೊತ್ತಾ? ಇಂಡೈರೆಕ್ಟ್ಲಿ ಅವರು ಕೂಡ ಹೆಸರೆತ್ತದೆ, ಅವರು ಪೈರಸಿ ವಿಚಾರವಾಗೋ ಅಥವಾ ಇನ್ನೊಂದೇನೋ ನೆಗೆಟಿವ್ ಮಾಡ್ತಾರೆ ಅನ್ನೋ ವಿಚಾರವಾಗೋ ಹೇಳಿರೋದಷ್ಟೇ. ಅದು ಬಿಟ್ಟರೆ ಯಾರ ಫ್ಯಾನ್ಸಿಗೂ ಅವಮಾನ ಮಾಡಬೇಕು, ಯಾರ ಫ್ಯಾನ್ಸಿಗೂ ಹರ್ಟ್ ಮಾಡಬೇಕು ಅನ್ನೋ ವ್ಯಕ್ತಿತ್ವ ಸುದೀಪ್ ಅವ್ರದ್ದಲ್ಲ. ಸುದೀಪ್ ಅವರಿಗೆ ಎಲ್ಲಿ ತೂಕವಾಗಿ ಮಾತಾಡಬೇಕು ಅನ್ನೋದು ಗೊತ್ತಿದೆ. ಆದರೆ ಕೆಲವು ಅಭಿಮಾನಿಗಳಿಗೆ, ಕೆಲವು ಅಧಿಕ ಪ್ರಸಂಗ ಮಾಡೋರು ಹೇಳಿರ್ತಾರೆ. ಆದರೆ ಅದನ್ನು ವಿಜಯಲಕ್ಷ್ಮಿ ಅವರು ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ಏನು ಮಾಡಿದ್ರು, ಆ ವೇದಿಕೆ ಮೇಲೆ ನೇರವಾಗಿ ಎಲ್ರಿಗೂ ಕೌಂಟರ್ ಕೊಟ್ಟಂಗೆ ಕೊಟ್ಬಿಟ್ರು. ಅಂದರೆ ಕಿಚ್ಚ ಸುದೀಪ್ ಅವರಿಗೆ ನೇರವಾಗಿ ಹೇಳ್ದಂಗೆ ಇತ್ತು ಅದೀಗ. ಅಂದರೆ ಹಿತ್ತು ಅಲ್ಲ, ನೇರವಾಗಿ ಅದೇ ಹೇಳಿರೋದೀಗ ಕನ್ಫರ್ಮ್. ಅದು ನೀವು ಅದರಲ್ಲಿ ಮತ್ತೆ ಅದರಲ್ಲಿ ಹೆಸರು ತೊಗೊಂಡಿಲ್ಲ, ನೀವು ಹೆಂಗೆ ಹೇಳ್ತೀರಾ, ಅದು ಹೆಂಗೆ ಹೇಳ್ತೀರಾ, ಇದೆಲ್ಲ ಬೇಡವೇ ಬೇಡ, ಆಯಿತಾ? ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸತ್ಯವಾಗ್ಲೂ ಹೇಳ್ತೀನಿ, ಇದು ಸ್ಯಾಂಡಲ್ವುಡ್ನ ಒಂದು ತಗ್ಗು ಅಂತ ಹೇಳ್ತೀನಿ ನಾನು. ಸ್ಯಾಂಡಲ್ವುಡ್ ಮಲಗೋದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗ್ತವೆ. ಇದೆಲ್ಲದಕ್ಕೂ ಕೂಡ ಆಗಿದ್ದು ಯಾರಿಂದ? ಇವೆಲ್ಲವೂ ಕೂಡ ಆಗ್ತಾ ಇರೋದು ಯಾರಿಂದ? ಇವೆಲ್ಲವೂ ಕೂಡ ಆಗ್ತಾ ಇರೋದು ನಮ್ಮಿಂದ, ಅಂದರೆ ಫ್ಯಾನ್ಸ್ಗಳಿಂದ, ನಾವು ಸಿನಿಮಾ ಅಭಿಮಾನಿಗಳಿಂದ, ಒಬ್ಬ ನಟನ ಅಭಿಮಾನಿಗಳಿಂದ, ಪ್ರತಿಯೊಬ್ಬರಿಂದನೂ ಕೂಡ ಹೇಳ್ತಾ ಇದ್ದೆ ನಾನು. ಇದರಲ್ಲಿ ದರ್ಶನ್ ಅಭಿಮಾನಿಗಳಿಂದಲೇ ಆಯಿತು, ಸುದೀಪ್ ಅಭಿಮಾನಿಗಳಿಂದಲೇ ಆಯಿತು, ಅಥವಾ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಂದಲೇ ಆಯಿತು, ಯಶ್ ಅಭಿಮಾನಿಗಳಿಂದಲೇ ಆಯಿತು ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರೂ ಮಾಡುವಂಥ ಒಂದೊಂದು ಅಧಿಕ ಪ್ರಸಂಗದಿಂದ ಇವತ್ತು ಸ್ಯಾಂಡಲ್ವುಡ್ ಮಲಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಾಯಿತು ಆ್ಯಕ್ಚುಲಿ, ಸುದೀಪ್ ಅವರು ಈ ಹಿಂದೆ ಪೈಲ್ವಾನ್ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಪೈಲ್ವಾನ್ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಫ್ಯಾನ್ಸ್ ಅದನ್ನು ಪೈರಸಿ ಮಾಡ್ತಾ ಇದ್ದಾರೆ. ಅದಕ್ಕೊಂದಷ್ಟು ಕೇಸು ಕೂಡ ಹಾಕಲಾಗಿತ್ತು. ಒಂದಷ್ಟು ಜನ ಅದು ಸಿಕ್ಕಾಕೊಂಡ್ರು ಇದ್ರು, ಕೆಲವರಿಗೆ ಗೊತ್ತಿಲ್ಲ ಈ ವಿಚಾರ. ಅಲ್ಲಿ ಕನ್ಫರ್ಮ್ ಆಗಿತ್ತು ದರ್ಶನ್ ಫ್ಯಾನ್ಸೇ ಒಂದಷ್ಟು ಜನ ಮಾಡಿರೋದು ಅಂತ. ಹಾಗಾಗಿ ಮ್ಯಾಕ್ಸ್ ಟೈಮಲ್ಲೂ ಕೂಡ ಆ ಪ್ರಯತ್ನಗಳು ನಡೆದಿದ್ವು. ಆದರೆ ಅದು ಹೆಂಗೋ ಒಂದು ಕಂಟ್ರೋಲಿಗೆ ಬಂದಿತ್ತು, ಆಗಿತ್ತು ಕೂಡ. ಮ್ಯಾಕ್ಸ್ ಕೂಡ ಪೈರಸಿ ಆಗಿತ್ತು. ಅದೇ ನೋಡಿ, ಈಗ ಡೆವಿಲ್ ಅಷ್ಟೊಂದೇನು ಪೈರಸಿ ಆಗಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ ಅಂತ ನಿಮಗೆ. ಡೆವಿಲ್ ಪೈರಸಿ ಆಗಿಲ್ಲ ಆ್ಯಕ್ಚುಲಿ. ಡೆವಿಲ್ ಆಗಿದೆ, ಬಟ್ ಅದು ಆಗಿಲ್ಲ. ಅದು ಯಾರೋ ತಮಿಳ್ ರಾಕರ್ಸ್ ಅವ್ರು ಮಾಡ್ತಾರಲ್ಲ, ಆ ಥರದ್ದಾಗಿದೆ ಅದು. ಇಲ್ಲಿ ಯಾರೋ ಕುತ್ಕೊಂಡು ಪೈರಸಿ ಮಾಡೋದು, ವೀಡಿಯೋನ ಹರಿಬಿಡೋದು, ಆ ಥರದ ಕೆಲಸಗಳೇನು ಆಗಲಿಲ್ಲ. ನಾನು ತುಂಬ ನೋಡ್ತಾ ಇದ್ದೀನಿ ಕಮೆಂಟ್ಸ್ಗಳು. ಎಷ್ಟೋ ಜನ ಕಿಚ್ಚನ ಫ್ಯಾನ್ಸ್ ದರ್ಶನ್ ಸಿನಿಮಾನ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಡೆವಿಲ್ ಅಂತ ಹೇಳಿರೋದು ಕೂಡ ಉಂಟು. ನಾನೇ ಪಬ್ಲಿಕ್ ರಿವ್ಯೂ ತೊಗೊಂಡಾಗ ನನಗೆ ತುಂಬ ಜನ ಹೇಳಿದ್ದಾರೆ, ಮತ್ತು ಎಷ್ಟೋ ಜನ ಹೇಳಿದಾರಪ್ಪ ನನಗೆ ಪರ್ಸ್ನಲಾಗಿ ತುಂಬ ಜನ. ದಯವಿಟ್ಟು ಏನಾಗ್ತಾ ಇದೆ ಇಲ್ಲಿ ಅಂತಂದ್ರೆ, ಈಗ ಕನ್ನಡ ಸಿನಿಮಾ ಅನ್ನುವಂಥದ್ದು ಈಗ ಆಲ್ರೆಡಿ ಒಂದು KGF ಟೈಮಲ್ಲಿ ಒಂದು ಹೈಪ್ ಇತ್ತು, ಕಾಂತಾರ ಟೈಮಲ್ಲಿ ಒಂದು ಹೈಪ್ ಇತ್ತು. ಈಗ ಮತ್ತೇನೋ ಕಾಣಿಸ್ತಾ ಇಲ್ಲ. ಅದು ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಅಂದರೆ ಯಾರೋ ಅವರೇ ಬರಬೇಕಾ, ಶೆಟ್ರೇ ಬರಬೇಕಾ ಕನ್ನಡನ ಎತ್ತಕ್ಕೆ, ಅಥವಾ ಯಶೇ ಬರಬೇಕಾ? ಇಂಥ ದೊಡ್ಡ ದೊಡ್ಡ ಸ್ಟಾರ್ ನಟರು ಇರುವಾಗ ನಾವೇ ಇಲ್ಲಿ ಸ್ಟಾರ್ ವಾರ್ಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದ ಇವತ್ತು ವಿಜಯಲಕ್ಷ್ಮಿ ಅವರು ಕೊಟ್ಟಿರೋ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ನಿಜವಾಗ್ಲೂ ಅದಕ್ಕೊಂದು ವಾಪಸ್ ಕೌಂಟ್ರ್ ಅಂತ ಸುದೀಪ್ ಅವರು ಕೊಟ್ಟೇ ಕೊಡ್ತಾರೆ. ಏನಾದರೂ ಅದಕ್ಕೊಂದು ಏನಾದ್ರು ಬೇರೆ ರೀತಿ ಹೇಳ್ತಾರೆ. ಅದು ಏನಾಗ್ತಾ ಹೋಗುತ್ತೆ, ಅದು ಫ್ಯಾನ್ಸ್ಗಳ ನಡುವೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದರ್ಶನ್ ಸುದೀಪ್ ಒಂದಾಗಬೇಕು ಅಂತ ಎಷ್ಟು
ಎಷ್ಟೋ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಎಷ್ಟು ನೋಡಿ, ದರ್ಶನ್ ಫ್ಯಾನ್ಸ್ ಸಪ್ರೇಟ್ ಇರ್ಬೋದು, ಸುದೀಪ್ ಫ್ಯಾನ್ಸ್ ಸಪ್ರೇಟ್ ಇರ್ಬೋದು, ಆದರೆ ದರ್ಶನ್ ಸುದೀಪ್, ದಚ್ಚು ಕಿಚ್ಚ ಅಂತ ಇರೋವಂಥ ಫ್ಯಾನ್ಸ್ ನಾವೇ ಇದ್ದೀನಪ್ಪ. ನಾನು ದರ್ಶನ್ಗೆ ಮತ್ತು ಕಿಚ್ಚಾಗೆ ಇಬ್ಬರಿಗೂ ಒಂದೇ ಸಲ ಫ್ಯಾನ್ ಅನ್ನೋ ಥರ ನನ್ನ ಥರ ಎಷ್ಟೋ ಜನ ಇರ್ತಾರೆ. ಅವರಿಬ್ಬರು ಒಂದಾಗಬೇಕು, ಅವರಿಬ್ಬರು ಒಂದಾಗೋದನ್ನು ನೋಡಬೇಕು ಅಂತ ಕಾಯ್ಕೊಂಡಿರೋರು ಅದೆಷ್ಟೋ ಜನ ಇದ್ದಾರೆ. ಈಗ ಅವರಿಗೆಲ್ಲ ಹರ್ಟ್ ಮಾಡ್ದಂಗೆ ಆಯ್ತಲ್ವಾ ನಾವು ಕೆಲವೊಬ್ಬರು ಕೆಲವೊಬ್ಬ ಅಧಿಕ ಪ್ರಸಂಗಿಗಳು ತೆಗೆದುಕೊಳ್ಳುವಂಥ ನಿರ್ಧಾರ. ಅದನ್ನೇ ನಾನು ಹೇಳ್ತಾ ಇರೋದು. ಯಾಕೆ ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ ಅಂತಂದರೆ, ನಾನು ಆ ಫ್ಯಾನ್ಸ್ ಈ ಫ್ಯಾನ್ಸ್ ಅಂತ ಹೇಳ್ತಿಲ್ಲ, ಈ ರೀತಿ ಮಾಡ್ಕೊಳ್ಳೋದ್ರಿಂದಲೇ. ಆಮೇಲೆ ವಿಜಯಲಕ್ಷ್ಮಿ ಅವರು ಬಹುಶಃ ಬೇಡವಾಗಿತ್ತು ಅನಿಸುತ್ತೆ ನನ್ನ ಪ್ರಕಾರ, ನನ್ನ ಪರ್ಸ್ನಲ್ ಒಪಿನಿಯನ್, ಇದನ್ನು ಮುಂದುವರಿಸೋದು ಅಥವಾ ಈ ಥರ ಡೈಲಾಗ್ ಒಂದು ಬೇಡವಾಗಿತ್ತು ಅಂತ ಅನಿಸುತ್ತೆ ನನಗೆ. ಫ್ಯಾನ್ಸ್ಗಳ ಮಧ್ಯೆ ಈ ಥರದೊಂದು ಹೇಳೋದು ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಅವ್ರು ಯಾವುದೋ ಒಂದು ಪಡೆಗೆ ಹೇಳಿದರು, ಅಥವಾ ಅದು ಪೈರಸಿ ವಿಚಾರಕ್ಕೆ ಮಾತಾಡಿದರು, ಅಥವಾ ಕೆಲವೊಂದು ನೆಗೆಟಿವ್ ರಿವ್ಯೂ ಮಾಡ್ತಾರೆ ಅವ್ರಿಗೆ ಹೇಳಿದರು. ಅಂಥವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಕನ್ನಡ ಸಿನಿಮಾನ ನೆಗೆಟಿವ್ ರಿವ್ಯೂ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಎಲ್ಲರೂ ಬೆಳೆಸಿ ಅಂತ ಹೇಳಿದರೆ ಮೇಡಮ್ ನೀವು ನಿಜವಾಗ್ಲೂ ದೊಡ್ಡರಾಗ್ಬಿಡ್ತಿದ್ರಿ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಏನು ಮಾಡ್ತೀರಾ, ಹಂಗೆ ಹೇಳಲೇಬೇಕು ಅಂತೇನಿಲ್ಲಲ್ಲ. ಇವ್ರುಗಳು ಹಾಗೆ ಮಾಡಿರ್ತಾರೆ, ಹಾಗಾಗಿ ಅವರಿಗೂ ಕೋಪ ಬಂದಿರುತ್ತೆ, ಅವರಿಗೂ ಪಿತ್ತ ನತ್ತಿಗೇರಿರುತ್ತೆ. ಎಷ್ಟು ದಿನ ಅಂತ ಸಹಿಸ್ಕೊಂಡು ಹೋಗ್ತಾರೆ. ಈಗ ಸುದೀಪ್ ಅವರು ಹೇಳ್ತಾ ಇದ್ರು, ಎಷ್ಟು ದಿನ ಅಂತ ನಾನು ಸಹಿಸ್ಕೊಂಡ್ಲಿ, ಈಗ ಮಾತಾಡೋ ಟೈಮ್ ಬಂದಿದೆ ಮಾತಾಡ್ತೀನಿ ಅಂತ. ಹಾಗೆ ವಿಜಯಲಕ್ಷ್ಮಿ ಅವರು, ನಾವು ಎಷ್ಟು ದಿನ ಅಂತ ನೋಡೋದು, ಮಾತಾಡೋ ಟೈಮ್ ಬಂದಿದೆ ಮಾತಾಡ್ತೀವಿ. ದರ್ಶನ್ ಅವ್ರು ಇಲ್ಲ ಮಾತಾಡೋಕ್ಕೆ, ಅವ್ರ ಪತ್ನಿ ಮಾತಾಡ್ತಾ ಇದ್ದಾರೆ. ಈಗ ಅವ್ರದ್ದು ತಪ್ಪು ಅಂತ ಹೇಳಕ್ಕೆ ಬರಲ್ಲ, ಇವ್ರದ್ದು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಆದರೆ ನನ್ನ ಪರ್ಸ್ನಲ್ ಅಭಿಪ್ರಾಯ ಬೇಡವಾಗಿತ್ತೇನೋ ಅಂತ. ಬಟ್ ಮಾತಾಡಿ ನಮಗೇನಿಲ್ಲ, ಬಟ್ ಬೇಡವಾಗಿತ್ತೇನೋ ಅಂತ ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ. ಸೊ ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಇದ್ರ ಬೆನ್ನಲ್ಲೇ ಯಾಕೆ ಹಿಂಗೆ ಆಗ್ತಾಯಿದೆ ಅಂತಂದಾಗ ನೋಡಿ, ನಾನು ಇನ್ನೊಂದು ವಿಚಾರ ಮಾತಾಡಬೇಕು. ಅಲ್ಲಿ ರಚನಾ ರೈ ಕೂಡ ಇದ್ರ ಜೊತೆಯಲ್ಲಿ, ಹುಲಿ ಕಾರ್ತಿಕ್ ಕೂಡ ಇದ್ದರು. ವಿಜಯಲಕ್ಷ್ಮಿ ಅವರು ಆ ಡೈಲಾಗ್ ಹೇಳಿ ಪರವಾಗಿಲ್ಲ, ಆಯಿತು ಓಕೆ. ಆದರೆ ರಚನಾ ರೈ ಅವರಿಗೆ ಲೈಫ್ ಇದೆ, ಭವಿಷ್ಯ ಇದೆ. ಯಾಕಂತಂದರೆ ಆ ಭವಿಷ್ಯದಲ್ಲಿ ಅವರು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಬೇಕು. ಅವ್ರು ಯಾವತ್ತೂ ಒಂದೇ ಹೀರೋಗೆ ಸೀಮಿತ ಅಲ್ವಾ ರಚನಾ ರೈ ಅವರು. ಈಗಷ್ಟು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗೂ ಕೂಡ ಇದ್ದಾರೆ. ಸೊ ಹಾಗಿದ್ದಾಗ ಯಾವುದೋ ಒಂದೇ ಹೀರೋಗೆ ಅವರು ಸೀಮಿತ ಅಲ್ಲ. ಅವರು ನಾಳೆ ದಿನ ಬೇರೆ ಹೀರೋಗಳ ಜೊತೆನೂ ಸಿನಿಮಾ ಮಾಡಬೇಕಿದೆ. ಬೇರೆ ಡೈರೆಕ್ಟರ್ಗಳು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಏನೋ ಒಂದು ಸೈಡ್ ಇವರು ಈ ಹೀರೋಯಿನ್ ಎಲ್ಲೋ ಒಂದು ಕಡೆ ಕಾಣಿಸ್ಕೋತಾ ಇದ್ದಾರೆ, ಅಥವಾ ಆ ಒಂದು ಡೈಲಾಗ್ಗಳನ್ನು ಕಾಣಿಸ್ಕೊಂಡ್ಲಿ, ಪ್ರಮೋಷನ್ ಮಾಡಲಿ, ಎಲ್ಲ ಕಡೆ ಹೋಗಲಿ, ಸುತ್ತಲಿ ಮಾಡಲಿ, ಕೆಲಸ ಮಾಡಲಿ, ಬೇಡ ಅಂತ ಹೇಳಲ್ಲ. ಆದರೆ ಕೆಲವೊಂದು ಮಾಡಿದಂಥ ಇಂಟರ್ವ್ಯೂಗಳು, ಮತ್ತು ಇವತ್ತು ಆ ವಿಜಯಲಕ್ಷ್ಮಿ ಅವರು ಆ ಡೈಲಾಗ್ ಹೊಡೆಯುವಾಗ ಅದನ್ನು ನಗ್ನಗ್ತಾ ಅದನ್ನು ಪ್ರೋತ್ಸಾಹಿಸಿದ್ದು ಏನಾಗ್ಬಿಡುತ್ತೆ, ಮಾಡಲಿ ಸರ್, ನಾವು ಬೇಡ ಅನ್ನಲ್ಲ, ನಮಗೂ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾವು ಕೋಪ ಇಲ್ಲ. ಆದರೆ ನಮಗೇನು, ನಾವು ಸುದ್ದಿ ಮಾಡ್ತೀವಿ, ನಮ್ಮ ಕೆಲಸ ಇದೇನೆ, ನಾವೇನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ. ಬಟ್ ಡೈರೆಕ್ಟರ್ಗಳು ನೋಡ್ತಾ ಇರ್ತಾರೆ, ಪ್ರೊಡ್ಯೂಸರ್ಸ್ ನೋಡ್ತಾ ಇರ್ತಾರೆ, ಬೇರೆ ನಟರು ನೋಡ್ತಾ ಇರ್ತಾರೆ. ನಿಮಗೂ ಒಂದು ಲೈಫ್ ಇದೆ, ನೀವು ನಾಳೆ ದಿನ ಬೇರೆ ಹೀರೋಗಳ ಜೊತೆ ಸಿನಿಮಾ ತೆಗಿಬೇಕು. ಇಂಥದಕ್ಕೆಲ್ಲ ಇನ್ವಾಲ್ವ್ ಆಗಬೇಡಿ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ರಚನಾ ರೈ ಅವ್ರಿಗೆ ಹೇಳ್ತಾ ಇದ್ದೀನಿ, ರಚನಾ ರೈ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದೋ ಒಂದು ಸೈಡ್ ನಿಂತು ನೀವು ಕೂಡ ಆ ಕೌಂಟರಲ್ಲಿ ಅದನ್ನು ಸಪೋರ್ಟ್ ಮಾಡೋದು, ಅಥವಾ ಅವ್ರ ಜೊತೆ ನಿಂತ್ಕೊಳ್ಳೋದು, ನಗೋದು ಬೇಡ. ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಒಂದೇ ನಟರಿಗೆ ಸೀಮಿತರಲ್ಲ. ನಾಳೆ ದಿನ ಕಿಚ್ಚ ಸುದೀಪ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕಾಗಿ ಬರ್ಬೋದು, ನಾಳೆ ದಿನ ಗಣೇಶ್ ಜೊತೆ ಮಾಡಬೇಕು, ಶಿವರಾಜ್ ಕುಮಾರ್ ಜೊತೆ ಮಾಡಬೇಕಾಗಿ ಬರ್ಬೋದು, ಧ್ರುವ ಸರ್ಜಾ ಜೊತೆ ಮಾಡಬೇಕಾಗಿ ಬರ್ಬೋದು, ಎಷ್ಟು ಜೊತೆ ಮಾಡಬೇಕಾದ್ರೂ ಮುಂದೆ ಬರ್ಬೋದು. ಯಾರಿಗೆ ಗೊತ್ತು, ಏನು ಒಂದೇ ಥರ ಇರುತ್ತಾ, ಏನು ಟೈಮ್ ಅನ್ನೋದು ಒಂದೇ ಥರ ಇರುತ್ತಾ? ಸೊ ಹಾಗಿರುವಾಗ ನೀವು ಕೂಡ ಅಲ್ಲಿ ನಿಂತ್ಕೊಂಡು, ಆಮೇಲೆ ಹುಲಿ ಕಾರ್ತಿಕ್ ಅಣ್ಣ, ನೀನು ಕಾಮಿಡಿ ಆ್ಯಕ್ಟರ್ ಅಣ್ಣ, ನೀನು ಅಲ್ಲಿ ನಿಂತ್ಕೊಂಡು ಅದನ್ನು ನಗ್ನಗ್ತಾ ಪ್ರೋತ್ಸಾಹಿಸ್ತಾ ಇದೆಯಾ ರೀತಿಯಲ್ಲಿ ಕಾಣ್ತಾ ಇದೆ ಆ ವಿಡಿಯೋದಲ್ಲಿ. ಬೇಡ, ನಿಮ್ದು ಏನಿದೆ, ನಿಮ್ಮದು ಮಾಡಿದ್ರ ನಾಳೆ ದಿನ ಸುದೀಪ್ ಜೊತೆ ಮಾಡಬೇಕು ಅಲ್ವೇ, ನಾಳೆ ದಿನ ಇನ್ನೊಬ್ಬರ ಜೊತೆ ಮಾಡಬೇಕು, ಮತ್ತೊಬ್ಬರ ಜೊತೆ ಮಾಡಬೇಕು, ಪ್ರತಿಯೊಬ್ಬರು ಬೇಕು. ಈಗ ನಾನು ಮೀಡಿಯಾದಲ್ಲಿದ್ದಾಗ ನಾನು ಮಾತಾಡ್ತಾ ಇದ್ದೆ, ಆದರೆ ನಾನಿವತ್ತು ಸ್ವಂತ ಮಾಡ್ತಾಯಿದ್ದೆ. ನನಗೆಲ್ಲರೂ ಬೇಕು, ನನಗೆಲ್ಲರೂ ಇಂಪಾರ್ಟೆಂಟ್, ನನಗೆ ಪ್ರತಿಯೊಬ್ಬರು ಬೇಕು, ಆಯಿತಾ. ನನಗೆ ನಾನು ಹೇಳ್ತಿಲ್ವಾ, ನಾನು ಇನ್ನೊಬ್ಬರ ಕೈ ಕೆಳಗಿದ್ದಾಗ, ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಕೈ ಕೆಳಗಿದ್ದಾಗ ತೋರುವಂಥ ನಡವಳಿಕೆ ಬೇರೆ. ಯಾಕಂದರೆ ಅವ್ರು ಇನ್ನೊಬ್ಬರು ಹಿಡಿತದಲ್ಲಿರ್ತಾನೆ. ಆದರೆ ನಾವು ಒಂದು ಸ್ವಂತ ಮಾಡಿದಾಗ ನಮ್ಮದೇ ಓನ್ ಅಭಿಪ್ರಾಯ, ನಮ್ಮ ಮನಸ್ಸಲ್ಲಿ ಏನಿದೆ ಇಲ್ಲಿಂದ ಬರುತ್ತೆ ಎಲ್ಲದೂ ಕೂಡ. ಸೊ ಹಾಗಿದ್ದಾಗ ನೀವು ಯಾರ ಕೈ ಕೆಳಗೂ ಒಳಗಾಗಬೇಡಿ, ನೀವು ಓಪನ್ ಅಪ್ ಆಗಿರಿ, ನೀವು ಎಲ್ಲರ ಜೊತೆ ಇರಬೇಕು. ನೀವು ಏನು ಪ್ರಮೋಷನ್ ಮಾಡಬೇಕಾ ಪ್ರಮೋಷನ್ ಮಾಡಿ, ಏನು ಮಾಡಬೇಕೋ ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ನೀವು ಬೇಡ, ನನ್ನ ಪ್ರಕಾರ ಬೇಡ. ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಈ ಸ್ಟಾರ್ ವಾರೇ ಬೇಡ ನಮಗೆ. ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂತೇಳಿ ಒಂದು ಸಿನಿಮಾನ ಗೆಲ್ಲಿಸೋಂಥ ಸಿನಿಮಾನ ಗೆಲ್ಲಿಸಿ. ಬೇಡವಾ, ಚೆನ್ನಾಗಿಲ್ವಾ ಬಿಡಿ, ಬೀಳಿಸಿ, ಅದು ಅವ್ರ ಹಣೆ ಬರ. ಆದರೆ ಸ್ಟಾರ್ ವಾರ್ ಬೇಡ. ಸ್ಟಾರ್ ವಾರ್ ಯಾಕೆ? ಸ್ಟಾರ್ ವಾರ್ ತೊಗೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಈಗ ನಾವು ಏನು ಸಾಧನೆ ಮಾಡೋಕೆ ಹೊರಟಿದ್ದೀವಿ ಇಲ್ಲಿ ಈ ಸ್ಟಾರ್ ವಾರಿಂದ? ದಯವಿಟ್ಟು ಬೇಡ. ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದರ್ಶನ್ ಫ್ಯಾನ್ಸ್ಗೆ ಆಗಲಿ, ಸುದೀಪ್ ಫ್ಯಾನ್ಸ್ಗೆ ಆಗಲಿ, ಇದನ್ನು ಮತ್ತೆ ಬೆಳೆಸ್ಕೊಂಡು ಹೋಗೋದು ಬೇಡ. ಬರ್ತಾ ಇದೆ ಮಾರ್ಕ್ ಸಿನಿಮಾ, ಬರ್ತಾ ಇದೆ 45 ಸಿನಿಮಾ ಬರ್ತಾ ಇದೆ. ಸೊ ನಾವೇನು ಮಾಡಬೇಕು? ಕನ್ನಡ ಸಿನಿಮಾ ನೋಡೋಣ. ನಾವೇನು ಪ್ರಾಮುಖ್ಯತೆ ಕೊಡಬೇಕು, ಆ ಕನ್ನಡ ಸಿನಿಮಾಗೆ ಪ್ರಾಮುಖ್ಯತೆ ಕೊಡೋಣ. ಸಿನಿಮಾ ಚೆನ್ನಾಗಿದೆ ಅಂತೇಳಿ ಮೆರೆಸೋಣ. ಚೆನ್ನಾಗಿಲ್ಲ ಅಂತಲೇ ಹೇಳಿ, ಅದರಲ್ಲಿ ಏನು ನಾನು ಎರಡು ಮಾತಿಲ್ಲ. ಅದು ಯಾವುದೇ ಸಿನಿಮಾ ಆಗಿರಲಿ,
ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳೋದು ನಿಮಗೆ ಹಕ್ಕಿದೆ, ಚೆನ್ನಾಗಿದೆ ಅಂತ ಹೇಳೋಕ್ಕೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ. ಆದರೆ ಈ ಸ್ಟಾರ್ ವಾರ್ ಮುಖಾಂತರನೋ ಅಥವಾ ಅವ್ರ ಪಿಕ್ಚರ್ ಹೀರೋ ನಾನು ಯಾಕೆ ನೋಡಬೇಕು ಅಂತ ನೋಡದೆ ಸುಮ್ಮನೆ ಕೂರೋದು, ಅದು ಡೆವಿಲಿಗೆ ನೋಡಿ ಹಾಗೆ ಆಗಿದೀಗ. ನೀವು ಮಾಡೋ ಎಡವಟ್ಟುಗಳೇ ಇಂಥವು. ಅದು ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಲಿ, ದರ್ಶನ್ ಫ್ಯಾನ್ಸ್ಗಾಗಲಿ, ಈ ಎಡವಟ್ಟುಗಳಿಂದ ಸಿನಿಮಾ ನೋಡಲ್ಲ. ಕೆಲವ್ರಿಗೆ ಇಷ್ಟ ಆಗೋರಿಗೆ ಇಷ್ಟ ಆಗಲ್ಲ, ಬಟ್ ಮೌತ್ ಟಾಕ್ ಆಗಲ್ಲ. ಮೌತ್ ಟಾಕ್ ಆಗಬೇಕ್ರಿ, ಅದಾದಾಗ್ಲೇ ಅಲ್ವಾ ಸಿನಿಮಾ ಚೆನ್ನಾಗಿರೋದು. ಸೊ ಈ ಜಗಳದಲ್ಲಿ ಏನು ಮಾಡ್ತಾರೆ, ಶೆಟ್ರ್ ಗ್ಯಾಂಗ್ ಬರ್ತಾರೆ, ಸಿನಿಮಾ ಗೆಲ್ಸ್ಕೊಂಡು ಹೋಗ್ತಾರೆ. ಅಲ್ಲ, ಅವ್ರು ಮಾಡಲಿ, ಅವ್ರು ಅದ್ಭುತವಾಗಿ ಮಾಡ್ತಾರೆ, ಅವ್ರು ಸಿನಿಮಾ ಚೆನ್ನಾಗಿ ಮಾಡ್ತಾರೆ, ಗೆಲ್ತಾ ಇದೆ. ಈ ಜಗಳಗಳ ನಡುವೆ ಎಲ್ಲ ಫ್ಯಾನ್ಸ್ಗಳು ಅಲ್ಲಿ ಹೋಗ್ತಾ ಇದ್ದಾರೆ, ನುಗ್ತಾ ಇದ್ದಾರೆ. ಈ ಜಗಳಗಳಿಂದ ಇವ್ರು ಫಿಲಮ್ ನೋಡ್ತಾ ಇಲ್ಲ. ಚೆನ್ನಾಗಿದ್ರು ನೋಡಲ್ಲ, ಕೊನೆಗೆ ಚೆನ್ನಾಗಿದ್ರು ಬರಲ್ಲ ಥಿಯೇಟ್ರಿಗೆ ಯಾರು. ಕಲೆಕ್ಷನ್ ಕೂಡ ಡಲ್ ಆಗಿ ಹೋಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆಮೇಲೆ ಧನ್ವೀರ್ ಅವರು ಕೂಡ ಏನೋ ಕಿಚ್ಚ ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರಂತೆ ಒಂದು ರೀಲ್ಸ್ ಮಾಡೋ ಮುಖಾಂತರ ಏನೋ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.